ಶ್ರೀಕೃಷ್ಣ ತನ್ನ ತಲೆಯ ಮೇಲೆ ನವಿಲುಗರಿಯನ್ನು ಇಟ್ಕೊಂಡಿರೋದು ಯಾಕೆ? ಅದಕ್ಕೆ ಒಂದು ಚಿಕ್ಕ ಕಥೆ ಇದೆ, ಹೇಳ್ತೀನಿ ಕೇಳಿ. ರಾಮ ಸೀತೆ 14 ವರ್ಷ ವನವಾಸಕ್ಕೆ ಹೋಗಿದ್ದು ಎಲ್ರಿಗೂ ಗೊತ್ತು. ಒಮ್ಮೆ ರಾಮ ಸೀತೆ ಇಬ್ಬರೇ ಕಾಡಿನಲ್ಲಿ ಹೋಗ್ತಾ ಇರಬೇಕಾದ್ರೆ ಸೀತೆಗೆ ತುಂಬ ಬಾಯಾರಿಕೆ ಆಗತ್ತೆ. ಆದರೆ ಹತ್ತಿರದಲ್ಲಿ ಎಲ್ಲೂ ನೀರು ಸಿಕ್ಕೋದಿಲ್ಲ. ಆಗ ರಾಮ ವನದೇವಿಯನ್ನ ಪ್ರಾರ್ಥಿಸಿ, ಎಲ್ಲಿ ನೀರು ಸಿಗತ್ತೆ ನಮಗೆ ದಾರಿ ತೋರಿಸು ಅಂತ ಕೇಳ್ಕೊಳ್ತಾನೆ. ಆಗ ಒಂದು ನವಿಲು ಬಂದು, ಹತ್ತಿರದಲ್ಲೇ ನೀರು ಸಿಕ್ಕತ್ತೆ ನಿಮಗೆ ಕುಡಿಯೋಕ್ಕೆ, ಬನ್ನಿ ನಾನು ನಿಮಗೆ ದಾರಿಯನ್ನು ತೋರಿಸ್ತೀನಿ ಅಂತ ಹೇಳತ್ತೆ. ಆಗ ಶ್ರೀರಾಮ ಆ ನವಿಲಿಗೆ, ಮಯೂರ, ನೀನು ಮೇಲೆ ಹಾರಿಕೊಂಡು ಹೋಗ್ತೀಯ, ಆದರೆ ನಾನು ನೆಲದ ಮೇಲೆ ನಡ್ಕೊಂಡು ಬರ್ತೀನಿ, ನೀನು ನಮಗೆ ದಾರಿ ತೋರಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ. ಆಗ ಆ ನವಿಲು ಹೇಳುತ್ತೆ, ನಾನು ನನ್ನ ಗರಿಯನ್ನು ಕೆಳಗಡೆ ಹಾಕ್ತೀನಿ, ನೀವು ಅದನ್ನು ಅನುಸರಿಸ್ಕೊಂಡು ಬನ್ನಿ ಅಂತ. ರಾಮ ಸರಿ ಅಂತಾನೆ. ಆದರೆ ನೀರಿನ ಝರಿ ಹತ್ತಿರದಲ್ಲಿ ಇರೋದಿಲ್ಲ. ನವಿಲು ದಾರಿ ತೋರ್ಸಕ್ಕೆ ಅಂತ ತನ್ನ ಒಂದೊಂದೇ ಗರಿಯನ್ನು ಕಿತ್ತು ಕೆಳಗಡೆ ಹಾಕ್ಕೊಂಡು ಹೋಗುತ್ತೆ. ಹಾಗೆ ತನ್ನ ಗರಿಯನ್ನು ತಾನೇ ಎಲ್ಲ ಕಿತ್ಕೊಂಡ್ರೆ ಅದರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರೂ ಸಹ ತನ್ನ ಗರಿಯನ್ನೆಲ್ಲ ಕಿತ್ತು ಕೆಳಗಡೆ ಹಾಕ್ಕೊಂಡು ದಾರಿ ತೋರಿಸ್ತಾ ಮುಂದೆ ಹೋಗುತ್ತೆ. ನೀರಿನ ಝರಿ ಸಮೀಪಿಸಿದಾಗ ರಾಮ ನೋಡ್ತಾನೆ, ಆ ನವಿಲು ಅರೆ ಜೀವವಾಗಿ ಅಲ್ಲಿ ಬಿದ್ದಿರುತ್ತೆ. ಶ್ರೀರಾಮ ಸೀತಾ ಮಾತಿಗೆ ದಾರಿ ತೋರಿಸೋದು ತನ್ನ ಪುಣ್ಯದ ಕೆಲಸ ಅಂತ ಅಂದ್ಕೊಂಡು ತನ್ನ ನವಿಲುಗರಿಗಳನ್ನು ತಾನೇ ಕಿತ್ತು ಕೆಳಗೆ ಹಾಕಿ ಅವರಿಗೆ ದಾರಿ ತೋರಿಸಿ ತನ್ನ ಜೀವವನ್ನು ತ್ಯಾಗ ಮಾಡುತ್ತೆ. ಆ ನವಿಲಿನ ನಿಸ್ವಾರ್ಥ ತ್ಯಾಗದಿಂದ ಶ್ರೀರಾಮನ ಮನಸ್ಸು ಮರುಗಿ ಆ ನವಿಲಿಗೆ ಹೇಳ್ತಾನೆ, ನಿನ್ನ ದಯೆ ಹಾಗೂ ಶೌರ್ಯವನ್ನು ನಾನು ಎಂದಿಗೂ ಮರೆಯೋದಿಲ್ಲ. ನಿನ್ನನ್ನು ಗೌರವಿಸುವುದಕ್ಕೋಸ್ಕರ ನನ್ನ ಮುಂದಿನ ಜನ್ಮದಲ್ಲಿ ಅಂದರೆ ಶ್ರೀಕೃಷ್ಣನಾಗಿ ಜನಿಸಿದಾಗ ನವಿಲಿನ ಗರಿಯನ್ನು ನನ್ನ ತಲೆಯ ಮೇಲೆ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಶ್ರೀಕೃಷ್ಣ ತನ್ನ ತಲೆಯ ಮೇಲೆ ನವಿಲು ಗರಿಯನ್ನು ಸಿಕ್ಕಿಸ್ಕೊಂಡಿರ್ತಾನೆ. ಈ ಕಥೆ ಕೇಳಿ ನಿಮಗೇನನ್ನಿಸ್ತು? ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ.